ಈಗ ಬಂದಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಂತಹ ಮಗು, ವಿಜಯಪುರದಲ್ಲಿ ಒಂದು ಕೊಳವೆ ಬಾವಿಗೆ ಬಿದ್ದಿದೆ. ಭಾಳಷ್ಟು ವರ್ಷ ಆಯ್ತು ಇಂಥ ಒಂದು ಪ್ರಾಬ್ಲಮ್ಗಳಿರಲಿಲ್ಲ. ಈ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ಆದಾಗ ಇಡೀ ಮೀಡಿಯಾ ಒಂದು ಕರೆ ಕೊಟ್ಟಿತ್ತು. ಯಾಕಂದರೆ ಎಲ್ಲೆಲ್ಲಿ ಕೊಳವೆ ಬಾವಿಗಳಿದೆ ಅಲ್ಲೊಂದು ಕಲ್ಲು ಅಡ್ಡ ಇಟ್ಬಿಟ್ಟು ಮುಗಿಸ್ಬಿಟ್ರಪ್ಪ ಅಂತೇಳಿ ಒಂದು 14,000ದಷ್ಟು ಕೊಳವೆ ಬಾವಿಗಳನ್ನು ಆ ಸಂದರ್ಭದಲ್ಲಿ ಮುಚ್ಚಲಾಗಿತ್ತು. ಈಗ ಆಟವಾಡಲು ಹೋಗಿ ಆ ಜಮೀನಿನಲ್ಲಿ ಕೊರೆಯಾಗಿದ್ದ ಬೋರ್ವೆಲ್ಗೆ ಆ ಮಗು ಬಿದ್ದಿದೆ. ಅದರ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಮಗುವಿಗಾಗಿ ರಕ್ಷಣಾ ಕಾರ್ಯ ಕೂಡ ಶುರುವಾಗಿದೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಂತಹ ಮಗು ನೋಡಿ, ಇಲ್ಲಿ ಓಪನ್ ಕೊಳವೆ ಬಾವಿ ಇರುತ್ತೆ, ಅದಕ್ಕೊಂದು ಅಡ್ಡ ನೋಡಿ. ಎಂಥ ತಪ್ಪುಗಳನ್ನು ನಾವು ಮಾಡ್ತೀವಿ ಅಂತಂದರೆ, ಕಳೆದ ಬಾರಿ ನಾನು ಹೇಳಿದೆ, ಮೀಡಿಯಾನೇ ಕರೆ ಕೊಟ್ಟ ಕಾರಣಕ್ಕಾಗಿ ಒಂದು 14,000ದಷ್ಟು ಓಪನ್ ಕೊಳವೆ ಬಾವಿಗಳನ್ನು ಮುಚ್ಚಲಾಗಿತ್ತು. ಅಂದರೆ ನೀವು ಅದನ್ನು ತೆಗೆದು ಮತ್ತು ಮಾಡಿ ಅಂತಲ್ಲ, ಒಂದು ಅಡ್ಡಗಲ ಇರುವಂಥ ಒಂದು ಕಲ್ಲನ್ನು ತಗೊಬಂದು ಅದರ ಮೇಲೆ ಮುಚ್ಚಿದರೆ ಮುಗಿದೋಯ್ತು. ಅಥವಾ ಒಂದು ಗೋಣಿ ಚೀಲದಲ್ಲಿ ಕಂಪ್ಲೀಟಾಗಿ ಉಸುಕುನ ಮತ್ತೊಂದು ಮಣ್ಣೋ ಕಲ್ಲು ಹಾಕಿ ತಂದು ಅಡ್ಡಲಾಗಿ ಮುಚ್ಚಿದರೆ ಮುಗಿದೋಯ್ತು. ಅಥವಾ ಒಂದು ದಪ್ಪದ ತಗಡಿನ ಶೀಟೋ ಅಡ್ಡಲಾಗಿ ಮುಚ್ಚಿದರೆ ಮುಗಿದೋಯ್ತು. ಇದು ನಾವೇ ಮಾಡುವಂಥ ತಪ್ಪುಗಳು. ಆಮೇಲೆ ನಮ್ಮಲ್ಲಿ ನಾವು ಬೇಕಿದ್ರೆ ಏನು ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಅವಕಾಶ ಇದೆ, ಆದರೆ ಭೂಮಿ ಕೆಳಗೆ ಹೋಗೋದಕ್ಕೆ ಅವಕಾಶ ಈಗಲೂ ಇಲ್ಲ. ಈಗಲೂ ನಾವು ಮಾಡಬೇಕು ಅಂತಂದರೆ ಒಂದು ರೋಬೋಟ್ ಯಾರೋ ತಯಾರು ಮಾಡಿದರೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿಲ್ಲ. ನಮ್ಮೆಲ್ಲರ ಒಂದು ಪ್ರಾರ್ಥನೆ, ಆ ಮಗು ಸಾತ್ವಿಕ್, ಸತೀಶ್ ಮತ್ತು ಪೂಜಾ ದಂಪತಿಯ ಮಗು ಸಾತ್ವಿಕ್ ಆದಷ್ಟು ಬೇಗ ಯಾವುದೇ ಪ್ರಾಣಾಪಾಯಗಳಿಲ್ಲದೆ ಬದುಕಿ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ. ವಿಜಯಪುರದಲ್ಲಿ ನಡೆದಂಥ ಘಟನೆ ಈಗಾಗಲೇ ಆಲ್ರೆಡಿ ಅಲ್ಲಿ ಅದರ ಬಗ್ಗೆ ರಕ್ಷಣಾ ಕಾರ್ಯಗಳು ಕೂಡ ಭರದಿಂದ ಸಾಗಿದೆ. ಐ ಥಿಂಕ್ ಸಾಕಷ್ಟು ಜನ ಬಂದು ಸೇರಿದ್ದಾರೆ. ಬಹುಶಃ ನೋಡಿ, ಅಲ್ಲಿ ಒಂದು ಕಡೆ ಮಣ್ಣು ತೆಗೆಯುವ ಕಾರ್ಯಗಳು ಕೂಡ ನಡೀತಾ ಇದೆ. JCB ಒಂದು ಬಂದಂಗೆ ಕಾಣ್ತಾ ಇದೆ. ಅಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಮಗು ಬಿದ್ದಾಗ ಎಲ್ಲ ಹೋಗಿ ಸುತ್ತಮುತ್ತ ನಿಂತ್ಕೋತಾರೆ, ಆ ಧೂಳು ಕೂಡ ಕೆಳಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಇಂಥ ಅನೇಕ ಘಟನಾವಳಿಗಳು ನಮ್ಮಲ್ಲಿ ಆದದ್ದಿದೆ. ಯಾವ ಸಂದರ್ಭದಲ್ಲೂ ಕೂಡ ಮಗು ಬದುಕಿ ಉಳಿದು ಬಂದಂಥ ಸಂದರ್ಭಗಳು ಭಾಳ ಕಡಿಮೆ. ಬಟ್ ಹಾಗಾಗದಿರಲಿ ಅಂತ ಆಶಿಸ್ತಾ ಇದ್ದೀವಿ. ಮಗು ಬದುಕಿ ಬರಲಿ ಅಂತ ಹೇಳಿ. ಇದು ನಾವೇ ಮಾಡುವಂಥ ತಪ್ಪುಗಳು. ಒಂದು ಸಣ್ಣ ಅಟ್ಲೀಸ್ಟ್ ಒಂದು ಅದರ ಸುತ್ತ ಒಂದು ಜಾಲರಿ ಹಾಕಿದರೂ ಕೂಡ ಯಾವುದೇ ತೊಂದರೆಗಳು ಉಂಟಾಗೋದಿಲ್ಲ. ನಾವು ಮಕ್ಕಳ ಬಗ್ಗೆ ಅಷ್ಟು ಗಮನ ಹರಿಸಿರೋದಿಲ್ಲ. ಅಲ್ಲಿಗೆ ಹೋಗೋದಕ್ಕೆ ಯಾರು ಹೋಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ಸಾಧಾರಣವಾಗಿ ಯಾವುದೇ ನಮ್ಮ ಹಿತ್ತಲಲ್ಲಿರುವಂಥ ಇಂಥ ಹಾಳು ಕೊಳವೆ ಬಾವಿಗಳು ಅಥವಾ ಓಪನ್ ಕೊಳವೆ ಬಾವಿಗಳು ಯಾರಾದರೂ ಗೆಸ್ಟ್ಗಳು ಬಂದಿರ್ತಾರೆ, ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳು. ಈಗಾಗಲೇ ನಮ್ಮ ರಿಪೋರ್ಟರ್ ದಿವಿತ್ ಅತ್ತ ಕಡೆ ಧಾವಿಸಿದ್ದಾರೆ. ಅಲ್ಲಿಂದ ನಿರಂತರವಾಗಿ ನೇರ ಪ್ರಸಾರದ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಆ ಮಗುವನ್ನ ನೋಡಿದ್ರೆ ಅಯ್ಯೋ ಆದಷ್ಟು ಬೇಗ ಅದು ಸುರಕ್ಷಿತವಾಗಿ ಬರಲಪ್ಪ ಅಂತ ಅನ್ಸುತ್ತೆ ಯಾರಿಗೆ ಆದರೂ ಕೂಡ. ನೋಡಿ ಎಂಥೆಂಥ ಅಪಾಯಗಳಾಗ್ಬಿಡತ್ತೆ. ಈಗಾಗಲೇ JP ಶೆಟ್ಟಿ ಅವರು ಹೇಳ್ತಾ ಇದ್ದ ಹಾಗೆ ಸಣ್ಣ ಪುಟ್ಟ ಇಗ್ನೋರೆನ್ಸು, ಸಣ್ಣ ಪುಟ್ಟ ನಾವು ಆವಜ್ಞೆಗೊಳಗಾಗಿ ಅದನ್ನು ಹಾಗೆ ಬಿಟ್ಬಿಡ್ತೀವಿ ತೆರೆದ ಕೊಳವೆ ಬಾವಿಗಳನ್ನು. ಅದರಿಂದಾಗಿ ಎಷ್ಟು ದೊಡ್ಡ ಅನಾಹುತಗಳು ಸಂಭವಿಸ್ತವೆ, ಎಷ್ಟು ಕಷ್ಟ ಆಗುತ್ತೆ. ಆ ರಕ್ಷಣಾ ಕಾರ್ಯ ಇದೆ, ಎಷ್ಟು ಕಷ್ಟ ಇದೆ. ಈ ಹಿಂದೆ ಕೂಡ ರಕ್ಷಣಾ ಕಾರ್ಯಗಳು ನಡೆದಾಗ ಬೇರೆ ಕಡೆಯಿಂದ ಸುರಂಗ ತೋಡಿ ಅದನ್ನು ರಕ್ಷಿಸುವಂಥ ಕೆಲಸ ನಡೆದಿದ್ದು. ಬಹಳ ಕಷ್ಟದ ಒಂದು ಕೆಲಸ ಅದು. ತತ್ಕ್ಷಣಕ್ಕೆ ಅಲ್ಲಿ JCB ಬಂದಿದೆ, ಆದರೆ ರಕ್ಷಣಾ ಕಾರ್ಯ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ರಕ್ಷಣಾ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದರ ಒಳಗಡೆ ಯಾವುದೇ ಕಾರಣಕ್ಕೂ ಮಣ್ಣು ಬೀಳದೇ ಇರೋ ಹಾಗೆ ಬಹಳ ಎಚ್ಚರಿಕೆಯಿಂದ ಕೈಗೊಳ್ಳಬೇಕಾಗತ್ತೆ.
ಮೊದಲು ಆ ಮಗು ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಇದು ಬಹಳ ಸೂಕ್ಷ್ಮವಾಗಿ ನಡಿಬೇಕಾಗಿರುವಂಥ ಒಂದು ಕೆಲಸ, ಬಹಳ ಎಚ್ಚರಿಕೆಯಿಂದ ನಡಿಬೇಕಾಗಿರುವಂಥ ಒಂದು ಕೆಲಸ. ಅದು ಸಾಧ್ಯ ಆಗತ್ತಾ? ಅಲ್ಲಿ ನಾವು ನೋಡ್ತಾ ಇದ್ವಿ ನೂರಾರು ಜನರು ಸೇರಿದ್ದಾರೆ ಆಲ್ರೆಡಿ. ಮತ್ತು ಇನ್ನೇನು ಈಗ ಕತ್ಲಾಗಿಬಿಡತ್ತೆ. ಈ ಟೈಮಿಂಗ್ಸ್ ಇದೆಯಲ್ಲ ಭಾಳ ಡೇಂಜರಸ್ ಟೈಮಿಂಗ್ಸ್. ನೋಡಿ ಈಗ 7:15 ಕತ್ಲಾಗಿರ್ತಕ್ಕಂಥ ಸಂದರ್ಭ, ಇಷ್ಟೊತ್ತಿಗೆ ಅದು ಅಲ್ಲಿ ಬಿದ್ದಿದೆ ಅಂತ ಗೊತ್ತಾಗಿದೆ. ಇನ್ನು ಇಡೀ ರಾತ್ರಿ ಕಳಿಬೇಕಾಗಿರುವಂಥದ್ದು. ನಿಜಕ್ಕೂ ಒಂದು ರೀತಿಯ ಆತಂಕದ ಸನ್ನಿವೇಶ ಅಲ್ಲಿ ಗ್ರಾಮಸ್ಥರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈಗ ರಾತ್ರಿ ವೇಳೆ ಕಾರ್ಯಾಚರಣೆ ಇನ್ನೂ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇಂಥ ಸಮಯದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು, ಎಷ್ಟು ಜಾಗೃತಿ ವಹಿಸಿದ್ರು ಸಾಲದು. ಅದು ಹೇಗೆ ಬೋರ್ವೆಲ್ಗಳನ್ನು ಇಷ್ಟೆಲ್ಲ ಗೊತ್ತಿದ್ದು ಕೂಡ ಓಪನ್ ಬಿಡ್ತಾರೆ. ಅದು ಬೋರ್ವೆಲ್ ಏನು ಅಂತ ಗೊತ್ತಿದ್ದು ಕೂಡ ಅದನ್ನು ಹಾಗೆ ಯಾರಿಗೇ ಆದ್ರೂ ಅದು ಅಪಾಯನೇ, ಎನಿ ಟೈಮ್ ಅದು ಅಪಾಯನೇ. ಅದು ಹೇಗೆ ಅದನ್ನು ಓಪನ್ ಆಗಿ ಬಿಡ್ತಾರೋ ಗೊತ್ತಿಲ್ಲ. ಖಂಡಿತವಾಗ್ಲೂ ನಿಜಕ್ಕೂ ಮೂರ್ಖತನ ಇದು, ಮನುಷ್ಯರು ಮಾಡ್ಕೊಳ್ಳೋ ಮೂರ್ಖತನ ಅಂತಲೇ ಹೇಳಬೇಕು. ಅಲ್ಲಿ ಓಪನ್ ಬಿಟ್ಟಿದ್ದಾರೆ. ಲಚ್ಚಾಣ ಅನ್ನುವಂಥ ಗ್ರಾಮ, ವಿಜಯಪುರದ ಲಚ್ಚಾಣ ಅನ್ನುವಂಥ ಗ್ರಾಮ. ಮಗು ಆಟ ಆಡ್ಕೊಂಡು ಹೋಗಿ ಕೊಳವೆ ಬಾವಿಗೆ ಬಿದ್ದುಬಿಟ್ಟಿದೆ. ನಾವು ಮನುಷ್ಯರು ಕೈಯಾರೆ ನಮ್ಮ ಆಧುನಿಕತೆಯ ಹುಚ್ಚಿಗಾಗಿ ನಾವು ಮಾಡ್ಕೊಳ್ಳೋ ಅಂಥ ದುರಂತಗಳು ಇವೆಲ್ಲ. ಎಷ್ಟು ಕಷ್ಟ ಆಗುತ್ತೆ ನೋಡಿ ಈಗ ಅಲ್ಲಿ ರಕ್ಷಣಾ ಕಾರ್ಯ ಮಾಡುವಂಥದ್ದು. ಸೊ ಎಲ್ಲೇ ಈಗಾಗಲೇ ಜೆ ಪಿ ಶೆಟ್ಟಿ ಅವ್ರು ಹೇಳ್ದಂಗೆ ಹಿಂದೆ ಮೀಡಿಯಾ ಒಂದು ಬಹುದೊಡ್ಡ ಕರೆ ಕೊಟ್ಟಿತ್ತು, ಬಹುದೊಡ್ಡ ಒಂದು ಸಂಗ್ರಾಮದೋಪಾದಿಯಲ್ಲಿ ಕೊಳವೆ ಬಾವಿಗಳನ್ನು ಮುಚ್ಚಿದ್ರು. ಈಗಲೂ ಕೂಡ ಅಂಥದ್ದೇ ಒಂದು ಕೆಲಸ ಆಗಬೇಕಾಗಿದೆ. ಯಾವುದೇ ಕಾರಣಕ್ಕೂ ತೆರೆದ ಕೊಳವೆ ಬಾವಿಗಳನ್ನು ಓಪನ್ ಆಗಿ ಬಿಡಬಾರ್ದು. ಹಾಗೇನೆ ಎಷ್ಟು ಮುದ್ದಾದ ಮಗು, ಯಾವುದೇ ಜೀವ ಆದರೂ ಕೂಡ ನಮಗೆ ಅಷ್ಟೇ ಒಂದು ಕಾಳಜಿ ಆಗತ್ತೆ. ಅದು ಸುರಕ್ಷಿತವಾಗಿರುವಂಥದ್ದು ತುಂಬ ಮುಖ್ಯ. ಸೊ ಹಾಗಾಗಿ ಕೊಳವೆ ಬಾವಿಗಳನ್ನು ಓಪನ್ ಬಿಡಬಾರ್ದು ಅಂತ. ಎಷ್ಟು ಕಷ್ಟ ಆಗುತ್ತೆ ಈಗ ಅದನ್ನು ವಾಪಸ್ ಮಗುವನ್ನು ಹೊರತೆಗೆಯುವಂಥ ಕೆಲಸ ಇದೆಯಲ್ಲ, ರಕ್ಷಣಾ ಕಾರ್ಯ ಇದೆಯಲ್ಲ, ಅದು ಸುಲಭ ಅಂತ ಹೇಳೋಕ್ಕಾಗಲ್ಲ. ಭಾಳ ಕಷ್ಟ. ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮಲ್ಲಿ ಇನ್ನೂವರೆಗೂ ಕೂಡ ಈಗ ಕಳೆದ ಒಂದು 7-8 ವರ್ಷಗಳಿಂದನೇ ನಾವು ಈ ಕೊಳವೆ ಬಾವಿ ದುರಂತಗಳನ್ನು ನೋಡ್ತಾನೆ ಬಂದಿದ್ದೀವಿ. ಆದರೂ ಕೂಡ ನಮ್ಗೆ ಅದಕ್ಕೇನೋ ಒಂದು ಪರಿಹಾರ ಕಂಡು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಆಗಿಲ್ಲ. ಯಾಕಂತಂದರೆ ಅದು ಸುಲಭ ಅಲ್ಲ. ಭೂಮಿಯ ಒಳಗಡೆ ಚಿಕ್ಕದಾಗಿ ಬಹಳ ಸಣ್ಣ ಜಾಗದಲ್ಲಿ ಕೊರೆದಿರ್ತಕ್ಕಂಥ ಕೊಳವೆ ಬಾವಿ, ಅದನ್ನು ಮುಚ್ಚೋದೇ ಅದಕ್ಕೆ ಸರಿಯಾದ ಪರಿಹಾರ. ಕಂಪಲ್ಸರಿ ಅದನ್ನು ಮುಚ್ಚೋ ಅಂಥದ್ದನ್ನು ಮಾಡಬೇಕು. ಅದನ್ನು ಮಾಡದೆ ಬೇಜವಾಬ್ದಾರಿತನದಿಂದ ಈ ಥರ ಬಿಟ್ಟಿರೋದ್ರಿಂದ ಎಂಥೆಂಥ ಅಪಾಯಗಳು ಸಂಭವಿಸ್ತವೆ ನೋಡಿ. ಆ ಮಗು ಹೇಗಿದೆ, ಈಗ ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಪರಿಹಾರ ಕಾರ್ಯ ಸುರಕ್ಷಿತವಾಗಿ ನಡೀತಾ ಇದೆ, ಯಾರ್ಯಾರು ಬಂದಿದ್ದಾರೆ ಪ್ಲೇಸ್ಗೆ, ಅಲ್ಲಿ ಸ್ಥಳಕ್ಕೆ ಡಿ ಸಿ ಏನಾದರೂ ಬಂದಿದ್ದಾರಾ ಅಥವಾ ಅಲ್ಲಿ ಯಾರು ಬಂದಿದ್ದಾರೆ, ರಕ್ಷಣಾ ಕಾರ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋಂಥದ್ದನ್ನೆಲ್ಲ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ನಮಗೂ ಕೂಡ. ಈಗ ಸದ್ಯಕ್ಕೆ 2 ವರ್ಷದ ಮಗು, ಅದು ಸಾತ್ವಿಕ್ ಅನ್ನುವಂಥ ಮಗು. ನೋಡಿ 2 ವರ್ಷದ ಮಗು ಅಂತಂದ್ರೆ ಅದೇನು ಭಾಳ ದೂರ ಹೋಗಿರೋದಿಲ್ಲ ತಂದೆ ತಾಯಿಯಿಂದ, ಜಸ್ಟ್ ಅಲ್ಲೇ ಹೊಲದಲ್ಲಿ ಆಡ್ತಾ ಇದ್ದಿರ್ಬೇಕದು. ನೋಡ್ತಾ ಇದ್ರೆ ಹಾಗನ್ಸುತ್ತೆ, ದೃಶ್ಯಗಳನ್ನು ನೋಡ್ತಾ ಇದ್ರೆ ಭಾಳ ದೂರ ಏನು ಹೋಗಿರೋ ಅಂಥದ್ದಲ್ಲ. ಎಸಿ ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ, ಅಭಿದಾ ಗದ್ಯಾಳ ಅಂತ. ನಮಸ್ಕಾರ. ನಮಸ್ಕಾರ ಸರ್, ಈಗ ನೀವಲ್ಲಿ ಸ್ಥಳಕ್ಕೆ ಏನಾದರೂ ಹೋದ್ರಾ? ತಮ್ಮ ಹತ್ರ ಏನು ಅಪ್ಡೇಟ್ ಇದೆ ಸರ್? ಏನು ಡೀಟೇಲ್ಸ್ ಬಂದಿದೆ? ನಾವೆಲ್ಲ ಟೀಮ್ಸ್ ಕಳಿಸಿದೀವಿ ಅಲ್ಲಿ. ನಮ್ಮ ಫೈರ್ದವ್ರು ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ, ನಮ್ಮ ರೆವೆನ್ಯೂ ಟೀಮ್ ಇದೆ, ಡಾಕ್ಟರ್ಸ್ ಇದ್ದಾರೆ. ಆಮೇಲೆ ಆಕ್ಸಿಜನ್ ಒಳಗಡೆ ಬಿಡ್ತಾ ಇದೀವಿ. ಆಕ್ಸಿಜನ್ ಸಫಿಸಿಯೆಂಟ್ 2 ಸಿಲಿಂಡರ್ ತರಿಸಿಟ್ಟಿದೀವಿ. ಮಗು ಡೆಪ್ತ್ ಅರೌಂಡ್ 20 ಫೀಟ್ ಅಂತ ಹೇಳ್ತಾ ಇದ್ದಾರೆ, 16 to 20 ಫೀಟ್ ಅಂತ. ಓಕೆ. ಮಗು ಕಂಡೀಷನ್ ಇನ್ನು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದು ಬಿಡ್ತಾ ಇದೀವಿ ಒಳಗಡೆ. ಕ್ಯಾಮೆರಾಗಳನ್ನು ಯೂಸ್ ಮಾಡಿ ಅದನ್ನ ಕ್ಯಾಮ್ರಾನು ಬರ್ತಾ ಇದೆ. ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಬರುತ್ತೆ. ಈಗ ಜಸ್ಟ್ ಹೇಳಿದೀವಿ, ಅವರು 2-3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಬರ್ತಾರೆ. ಎಷ್ಟೊತ್ತಾಗಿದೆ ಘಟನೆ ನಡೆದು? ಆ ಥರ ಏನಾದ್ರು ಮಾಹಿತಿ ಬಂದಿದೆಯಾ? 1.5 hour. ಯಾವ ತರ ಈ ಘಟನೆ ನಡೀತು ಅಂತ ಏನಾದ್ರು ಮಾಹಿತಿ ಬಂದಿದೆಯಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಅವ್ರ ಸ್ವಂತ ಹೊಲದಲ್ಲೇ ಅವ್ರದ್ದೇ ಮಗು ಇದೆ ಅದು. ಓಕೆ. ಅವರು ಕ್ಲೋಸ್ ಮಾಡಿಲ್ಲ ಅದನ್ನ, ಅದರಲ್ಲಿ ಮಗು ಬಿದ್ದಿದೆ ಅಂತ ಆಟ ಆಡ್ಕೊತ ಹೋಗಿ ಅಂತ ಇನ್ಫಾರ್ಮೇಶನ್, ಫಸ್ಟ್ ಇನ್ಫಾರ್ಮೇಶನ್. ಸೊ ಈಗ ಯಾವ ತರ ಕಾರ್ಯಾಚರಣೆ ಯಾವ ತರ ಇರುತ್ತೆ ಸರ್? ಈಗ ಕಾರ್ಯಾಚರಣೆ ಇಮಿಡಿಯೇಟ್ ಆಗಿ ನಾವು ಮೈನ್ಸ್ ಅಂಡ್ ಜಿಯೋಲಜಿ ಅವ್ರಿಗೆ ಹೇಳಿದ್ವಿ. ಅವ್ರ ಸೈಡ್ ಇಂದ ಒಂದ್ ಕಡೆಯಿಂದ ಡಿಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ. ಒಂದ್ JCB ಈಗಾಗಲೇ ವರ್ಕ್ ಮಾಡ್ತಾ ಇದೆ, ಇನ್ನೂ ಒಂದು JCB ಬರ್ತಾ ಇದೆ. DC ಸಾಹೇಬರು ಸ್ಥಳಕ್ಕೆ ಬರ್ತಾ ಇದ್ದಾರೆ ಈಗ. ಓಕೆ, ಥ್ಯಾಂಕ್ ಯು ಗದ್ಯಾಳ ಅವರು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಆದಷ್ಟು ಬೇಗ ನಿಮಗೂ ತುಂಬ ಕೆಲಸ ಇರುತ್ತೆ ಅಲ್ಲಿ. ನೋಡಿ ಮಗು ಸಾತ್ವಿಕ್, ಛೇ
ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಂಥ ಮಗು 1.5 ಗಂಟೆ ಹಿಂದೆ, ಅಂದರೆ ಸಾಧಾರಣವಾಗಿ ಒಂದು 6:30 ಗಂಟೆ ಸುಮಾರಿಗೆ. ಮಂಜುಳಾ ನಾಯಕ್ ಇದ್ದಾರೆ, ತಹಶೀಲ್ದಾರ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್. ಇಂಥ ಘಟನೆಗಳು ಅಚಾನಕ್ಕಾಗಿ ಆಗಿಬಿಡ್ತವೆ, ಬಟ್ ಏನೆಲ್ಲ ಈಗ ಅಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದೀರಿ ಮೇಡಮ್? ಸರ್ ಈಗಾಗಲೇ ಅಲ್ಲಿ ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಏನಿದೆಲ್ಲ ನಮ್ಮವ್ರಿಗೆ ಕನ್ಸರ್ನ್ ಆಫೀಸರ್ಸ್ಗೆಲ್ಲ ಕಳ್ಸಿದ್ದೀನಿ ಸರ್. ಸೊ ಅಲ್ಲಿ ಏನಿದೆಲ್ಲ ಪಿ ಡಿ ಓಗೆ ನಮ್ಮ RI ಅಂಡ್ AC ಅವರೆಲ್ಲ ಇದ್ದಾರೆ ಸರ್ ಅಲ್ಲಿ. ಅಂಡ್ ಪ್ರೆಸೆಂಟ್ ಏನಿದೆ ಅಂತಂದ್ರೆ ಸರ್ ಅಲ್ಲಿ ಈಗ ನಾವು ಅಲ್ಲಿ JCB ನಾನು ಅರೇಂಜ್ಮೆಂಟ್ ಮಾಡ್ಕೊಡಿದ್ವಿ, KB ಅವರಿಂದ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಅಂಡ್ ಇವತ್ತು ಆಕ್ಸಿಜನ್ ಕೂಡ ಅಲ್ಲಿ ಪ್ರೊವೈಡ್ ಆಗ್ತಾ ಇದೆ ಸರ್. ಈಗ ಕಾರ್ಯಾಚರಣೆ ಮಾಡ್ತಾ ಇದೀವಿ ಸರ್ ಈಗ. ಓಕೆ, ಬೇರೆ ಏನಾದರೂ ಕ್ಯಾಮರಾ ಇಳಿಸಿ ಅಥವಾ ಕೆಲವು ರೋಬೋಟ್ ಟೈಪ್ ಎಲ್ಲ ಕೆಲವು ಇರುತ್ತಲ್ಲ, ಆ ಥರ ಏನಾದರೂ ಪ್ರಯತ್ನಗಳಾಗಬಹುದಾ? ಇದ್ದರೆ ಫೈಂಡ್ ಔಟ್ ಮಾಡ್ಕೊಳ್ತಾ ಇದೀವಿ ಸರ್. ಈಗ ಅದನ್ನು ಪ್ರೆಸೆಂಟ್ ಏನೆಲ್ಲ ಪ್ರೈಮರಿ ಏನಿದೆ ಅದನ್ನ ಪ್ರಿಕಾಷನರಿ ಮೆಜರ್ಮೆಂಟ್ ಎಲ್ಲ ತಗೊಂಡ್ಬಿಟ್ಟು ಸರ್, ಇವೊಂದು ಆಂಬ್ಯುಲೆನ್ಸ್ ಕೂಡ ಇದು ಮಾಡ್ಕೊಂಡು ಡಾಕ್ಟರ್ಸ್ ಫೆಸಿಲಿಟಿ ತಗೊಂಡು ಮಾಡ್ತಾ ಇದೀನಿ ಸರ್. ಈಗ ಪರ್ಟಿಕ್ಯುಲರ್ ಪಕ್ಕದಿಂದ ಏನು ಕೊರೆಯೋದಾ ಹೆಂಗೆ ಅಂತ ಏನು ಪ್ಲಾನ್ ಆಗಿದೆ ಸರ್? ಆಕ್ಚುಲಿ ಈಗ ಅದನ್ನೇ ನೋಡ್ತಾ ಇದೀವಿ ಸರ್. ಅವರು ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಕರ್ಸಿದೀವಿ ಸರ್. ಅದು ಸಾಯಿಲ್ ಇದನ್ನ ನೋಡ್ಕೊಂಡ್ಬಿಟ್ಟು ಬೇಸ್ಟ್ ಅಂದಟ್ಟು ನಾವು ಅದನ್ನ ಮಾಡ್ತೀವಿ ಸರ್. ಅವ್ರು ಏನು ಹೇಳ್ತಾರೆ ಅಲ್ಲಿ ಅದಕ್ಕೆ ಬೇಕಿರುವಂತಹ ಯಂತ್ರೋಪಕರಣಗಳು ಇದೆಯಾ? ಯಾಕಂದರೆ ಸಮ್ಟೈಮ್ಸ್ ನಮಗೇನಾಗುತ್ತೆ, ಕಳೆದ ಬಾರಿಯೆಲ್ಲ ಆದಾಗ ಚೆನ್ನೈನಿಂದ ಇಲ್ಲಿಂದೆಲ್ಲ ತರಿಸ್ಬೇಕಾಗಿ ಬಂದಿತ್ತು. ಅದಕ್ಕೆ ತಕ್ಷಣಕ್ಕೆ ಬೇಕಿರುವಂತಹ ಏನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆಯಾ ಅಲ್ಲಿ? ಇದೆ ಸರ್, ಇದೆ. ತಕ್ಷಣಕ್ಕೆ ಬೇಕಾಗಿರೋದು ಎಲ್ಲದನ್ನು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಸರ್, ಅರೇಂಜ್ಮೆಂಟ್ ಮಾಡ್ಕೊಂಡು. ಆದರೆ ಐ ಮೀನ್ ಈಗ ಫೋಟೋ ಅಟ್ಲೀಸ್ಟ್ ಮಗು ಹೆಂಗಿದೆ ಆ ಥರ ಏನಾದರೂ ಕ್ಯಾಮರಾ ಸ್ಕ್ಯಾನಿಂಗು ಸರ್ ಅದನ್ನು ಕೂಡ ರೆಡಿ ಮಾಡ್ಕೊಂತ ಇದೀವಿ ಸರ್. ಇವಾಗ Okay. ಪ್ರೆಸೆಂಟ್ ಏನಿದೆ ಸರ್ 15 ಫೀಟ್ ಒಳಗಡೆ ಹೋಗಿದೆ ಸರ್ ಮಗು. Okay. ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಿಫೋರ್ ಆಗಿದೆ ಸರ್ ಇದು ಇನ್ಸಿಡೆಂಟ್. Yes, ಸೊ ವಿತ್ ಇನ್ ಪೀರಿಯಡ್ ಏನಿದೆಲ್ಲ ನಾವು ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಈ ಒಂದು ಆಕ್ಸಿಜನ್ ಕೂಡ ಒಳಗಡೆ ಪ್ರೊವೈಡ್ ಮಾಡ್ತಾ ಇದೀವಿ ಮಗುವಿಗೆ. ಮಾಡ್ತಿದ್ದೀರಾ? ಸೊ ಆಸ್ ಮಚ್ ಆಸ್ ಪಾಸಿಬಲ್ ಇಮಿಡಿಯೇಟ್ ಅದನ್ನ ಹೊರಗಡೆ ಇದು ಮಾಡ್ಲಿಕ್ಕೆ ಎಸ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಆದಷ್ಟು ಬೇಗ ಮಗು ಹೊರಗೆ ಬರಲಿ ಅನ್ನೋದು ನಮ್ಮದು ಕೂಡ ಹಾರೈಕೆ. ಆಟವಾಡಲು ಹೋದಾಗ ಈ ದುರ್ಘಟನೆ ನಡೆದಿದೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಿದ್ದಂಥ ಮಗು ಭಾಳ ವರ್ಷಗಳಾಗಿತ್ತು. ನನ್ನ ಗಮನದ ಪ್ರಕಾರ ಒಂದು 6-7 ವರ್ಷಗಳಾಗಿತ್ತು ಇಂಥದ್ದು ಘಟನೆಗಳೆಲ್ಲೂ ನಡೆದಿರಲಿಲ್ಲ.